ಪ್ರೈಮರಿ ಸ್ಕೂಲ್ ಗೋಕುಲ ಬಡಾವಣೆಯ ಜನರಿಗೆ ಅತ್ಯಂತ ಚಿರಪರಿಚಿತವಾದಂಥ ಶಾಲೆ. ಈ ಶಾಲೆ 30 ವರ್ಷಗಳ ಹಿಂದಿನ ಶಾಲೆ. ಇದು 30 ವರ್ಷಗಳ ಹಿಂದಿನ ಶಾಲೆ. ಚಿಕ್ಕದಾದರೂ ಭಾಳ ಚೊಕ್ಕವಾದ ಶಾಲೆ. ಬನ್ನಿ, ಈ ಶಾಲೆ ಒಳಗೊಂದು ಚಿಕ್ಕದಾಗಿ ಓಡಾಡಿ ಬರೋಣ. ನೋಡಿ, ಇದು ಈ ಶಾಲೆಯ ಭವ್ಯವಾದ ಕಾರಿಡಾರ್. ಹೊಸದಾಗಿ ಬಣ್ಣ ಆಗಿ ಸಿದ್ಧವಾಗಿ ನಿಂತಿದೆ. ಈ ಕೊಠಡಿಯ ಹಿಂಭಾಗದಲ್ಲಿರೋದೇ ಕಂಪ್ಯೂಟರ್ ಲ್ಯಾಬ್. ಇವೆಲ್ಲವೂ ಈ ಶಾಲೆಯಲ್ಲಿರುವಂಥ ವಿವಿಧ ತರಗತಿಗಳು. ಈ ತರಗತಿಗಳಲ್ಲಿ ಗಮನಿಸಿ, ಎಷ್ಟು ಅಗಲವಾದ ಕಪ್ಪು ಹಲಿಗೆಗಳಿದ್ದಾವೆ. 6 ಅಡಿ 3 ಅಡಿ ಉದ್ದದ ದೊಡ್ಡ ದೊಡ್ಡ ಕಪ್ಪು ಹಲಿಗೆಗಳಿದ್ದಾವೆ. ಮಕ್ಕಳು ಕೂತ್ಕೊಳ್ಳೋದಕ್ಕೆ ಡ್ಯುಯಲ್ ಡೆಸ್ಕ್ ಇದ್ದಾವೆ. ಇದು ಬೇರೆ ಬೇರೆ ತರಗತಿಗಳು. ಎಲ್ಲ ತರಗತಿಯ ಮಕ್ಕಳಿಗೂ ಸುಸಜ್ಜಿತವಾದ ಕಟ್ಟಡವನ್ನು ಒದಗಿಸಲಾಗಿದೆ. ಬನ್ನಿ, ಈ ಶಾಲೆಯ ಕೆಳ ಅಂತಸ್ತಿನ ಕೊಠಡಿಗಳು, ಕಾರಿಡಾರನ್ನು ಗಮನಿಸೋಣ. ಇಡೀ ಕಾರಿಡಾರ್ ತುಂಬ ಅದ್ಭುತವಾದ ದಾರ್ಶನಿಕರ, ಕವಿಗಳ, ಶಿಕ್ಷಣ ತಜ್ಞರ ಭಾವಚಿತ್ರಗಳನ್ನು ಬರೆಸಲಾಗಿದೆ. ನೋಡಿ, ಇದು ಕರ್ನಾಟಕದ ಭೂಪಟ, ಇದು ಭಾರತದ ಭೂಪಟ. ಇಡೀ ಗೋಡೆ ಸ್ವಚ್ಛವಾಗಿದೆ, ಬಣ್ಣವನ್ನು ಹೊಂದಿದೆ, ಸಾಕಷ್ಟು ಮಾಹಿತಿಯನ್ನು ಹೊಂದಿದೆ. ಈ ಕಾರಿಡಾರ್ನ ಮುಂದೆ ಇರುವಂಥದ್ದು, ಕೊನೆಯಲ್ಲಿರುವಂಥದ್ದು ಪುಟ್ಟ ಮಕ್ಕಳಿಗೆ ಅತ್ಯಂತ ಇಲ್ಲಿರುವ ಚಿತ್ರ ಶೇಕ್ಸ್ಪಿಯರ್, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ ಮತ್ತು ಸರಸ್ವತಿ. ಗೋಡೆಗಳು ಸ್ವಚ್ಛವಾಗಿದ್ದಾವೆ. ಈ ಶಾಲೆಯಲ್ಲಿ 10 ಕಾರ್ಯಕ್ರಮಗಳು ನಡೆಯುತ್ತೆ. ಬನ್ನಿ, ಅದರ ಮುಖ್ಯವಾದ ಒಂದು ಕಾರ್ಯಕ್ರಮ ಅಂತಂದರೆ, ಈ ಶಾಲೆಗೆ ಬರುವಂಥ ಮಕ್ಕಳನ್ನ ಶಿಕ್ಷಕರು ಯಾವ ರೀತಿ ಸ್ವಾಗತ ಮಾಡಿದ್ದಾರೆ ಅನ್ನೋದೇ ಮುಖ್ಯವಾದ್ದು. ವಾವ್, ನೋಡಿ, ಶಾಲೆ ಪುಟ್ಟದಾದರೂ ಯಾವ ರೀತಿ ಸಿಂಗಾರಗೊಂಡಿದೆ. ಇಡೀ ಮುಂಬಾಗಿಲಿಗೆ ಬಲೂನ್ಗಳನ್ನೆಲ್ಲ ಕಟ್ಟಿ ವೆಲ್ಕಮ್ಮನ್ನು ಹಾಕಿ ಇಡೀ ಶಾಲೆಯ ವಾತಾವರಣನೇ ಪೂರ್ಣವಾಗಿ ಬದಲಾಯಿಸಿದ್ದಾರೆ. ಇದಕ್ಕೆ ಎಷ್ಟು ಅದ್ಭುತವಾದ ಒಂದು ಲುಕ್ ಬಂದಿದೆ. ನೀವು ಈ ಹಿಂದೆ ನೋಡಿದಂಥ ಸರಳವಾದ ಕಟ್ಟಡ ಈಗ ಗ್ರ್ಯಾಂಡ್ ಲುಕ್ಕನ್ನು ಹೊಂದಿದೆ. ಇದು ಪ್ರತಿ ವರ್ಷವೂ ಶಾಲೆಯ ಶಿಕ್ಷಕರು ಮಾಡ್ತಾನೇ ಬರ್ತಾ ಇರ್ತಾರೆ. ಇದು ಭಾರತ್ ಪ್ರೈಮರಿ ಶಾಲೆಯ ಜೂನ್ 5ನೇ ತಾರೀಕಿನ ಒಂದು ಮೆರವಣಿಗೆ ಹೋಗ್ತಾ ಇರುವಂಥ ಚಿತ್ರ. ಜೂನ್ 5ನೇ ತಾರೀಕು ನಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನಾಚರಣೆ. ನೋಡಿ, ಮಕ್ಕಳು ಮತ್ತು ಶಿಕ್ಷಕರು ಹಸಿರು ವಸ್ತ್ರವನ್ನು ಧರಿಸಿ ಇಡೀ ಬಡಾವಣೆಯ ತುಂಬ ಜನರಿಗೂ ಅರಿವನ್ನು ಮೂಡಿಸಬೇಕು ಅಂಥೇಳಿ ಹಲವಾರು ಘೋಷಣೆಗಳನ್ನು ಹೇಳ್ತಾ ಇಡೀ ಬಡಾವಣೆಯ ತುಂಬ ಓಡಾಡ್ತಾರೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ